ವ್ಯಾಯಾಮ ಮಾಡೋಕೆ ನಮ್ಮ ದೇಹಕ್ಕೆ ಸರಿಯಾದ ಪೋಷಣೆ ಮತ್ತು ಶಕ್ತಿಯ ಅಗತ್ಯವಿರುತ್ತೆ. ವ್ಯಾಯಾಮದ ಸಮಯದಲ್ಲಿ ಅಥವಾ ನಂತರ ಸ್ನಾಯು ಸೆಳೆತ ಸಾಮಾನ್ಯ ಸಮಸ್ಯೆ ಆಗಿದ್ದು, ಅನೇಕ ಜನ ಅವುಗಳನ್ನು ನಿವಾರಿಸೋಕೆ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ತಾರೆ. ವ್ಯಾಯಾಮದ ಮೊದಲು ಬಾಳೆಹಣ್ಣು ತಿನ್ನುವುದರಿಂದ ಸೆಳೆತದಿಂದ ತಕ್ಷಣದ ಪರಿಹಾರ ಸಿಗುತ್ತೆ. ವ್ಯಾಯಾಮದ ಸಮಯದಲ್ಲಿ ದೇಹವನ್ನು ಸಕ್ರಿಯವಾಗಿ ಇಡುವಲ್ಲಿ ಬಾಳೆಹಣ್ಣು ಹಲವಾರು ಅಗತ್ಯ ಖನಿಜಗಳನ್ನು ಹೊಂದಿರುತ್ತವೆ. ವ್ಯಾಯಾಮದ ಮೊದಲು ಬಾಳೆಹಣ್ಣು ತಿನ್ನುವುದರಿಂದ ಸ್ನಾಯು ಸೆಳೆತದಿಂದ ತಕ್ಷಣ ಪರಿಹಾರ ಸಿಗುತ್ತೆ ಅನ್ನೋದನ್ನು ವೈದ್ಯರು ಹೇಳ್ತಾರೆ. ಬಾಳೆಹಣ್ಣುಗಳು ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಸ್ವಲ್ಪ ಮಟ್ಟಿಗೆ ಕ್ಯಾಲ್ಸಿಯಂನಂತಹ ಅಗತ್ಯ ಖನಿಜಗಳನ್ನು ಹೊಂದಿರುತ್ತವೆ. ಈ ಖನಿಜಗಳು ಮತ್ತು ಪೋಷಕಾಂಶಗಳು ನಮ್ಮ ಸ್ನಾಯುಗಳನ್ನು ವಿಶ್ರಾಂತಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅವು ಸ್ನಾಯು ಸಂಕೋಚನ ಮತ್ತು ವಿಶ್ರಾಂತಿ ಪ್ರಕ್ರಿಯೆಗಳಲ್ಲಿ ಸಹಾಯ ಮಾಡುತ್ತೆ. ಈ ಪೋಷಕಾಂಶಗಳ ಕೊರತೆಯಿಂದ ಸೆಳೆತ ಉಂಟಾದರೆ ಬಾಳೆಹಣ್ಣು ತಿನ್ನುವುದು ಪ್ರಯೋಜನಕಾರಿ ಮತ್ತು ಪರಿಹಾರವನ್ನು ಕೂಡ ನೀಡುತ್ತೆ. ಆದ್ದರಿಂದ ನಿಮಗೆ ಪೊಟ್ಯಾಷಿಯಂ ಕೊರತೆ ಇದ್ದರೆ ಬಾಳೆಹಣ್ಣಿನ ನಿಯಮಿತ ಸೇವನೆಯು ಸ್ನಾಯು ಸೆಳೆತವನ್ನು ನಿವಾರಿಸಲು ಸಹಾಯ ಮಾಡುತ್ತೆ. 2012ರಲ್ಲಿ ಜರ್ನಲ್ ಆಫ್ ಅಥ್ಲೆಟಿಕ್ ಟ್ರೈನಿಂಗ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ವ್ಯಾಯಾಮದ ನಂತರ 2 ಬಾಳೆಹಣ್ಣುಗಳನ್ನು ಸೇವಿಸೋದ್ರಿಂದ 30ರಿಂದ 60 ನಿಮಿಷಗಳಲ್ಲಿ ರಕ್ತದಲ್ಲಿನ ಪೊಟ್ಯಾಷಿಯಂ ಮಟ್ಟಗಳು ಹೆಚ್ಚಾಗುತ್ತೆ. ಆದಾಗ್ಯೂ ಕ್ರೀಡಾ ಚಟುವಟಿಕೆಯ ನಂತರ ತಕ್ಷಣವೇ ಪರಿಹಾರವನ್ನು ನೀಡುವಷ್ಟು ರಕ್ತದಲ್ಲಿನ ಪೊಟ್ಯಾಷಿಯಂ ಮಟ್ಟಗಳು ವೇಗವಾಗಿ ಬದಲಾಗೋದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯವಾಗುತ್ತೆ. ಕ್ರೀಡಾಪಟು ಆಟವನ್ನು ಪುನರಾರಂಭಿಸುವ ಮೊದಲು 15 ನಿಮಿಷಗಳ ವಿರಾಮವನ್ನು ಹೊಂದಿದ್ರೆ ಬಾಳೆಹಣ್ಣಿನಿಂದ ಒದಗಿಸಲಾದ ಗ್ಲೂಕೋಸ್ ಪ್ರಯೋಜನಕಾರಿಯಾಗಿದೆ. ಈ ಗ್ಲೂಕೋಸ್ ಆಯಾಸವನ್ನು ಕಡಿಮೆ ಮಾಡುವ ಮೂಲಕ ಶಕ್ತಿಯ ಕ್ಷೀಣತೆಯಿಂದ ಉಂಟಾಗುವ ಸ್ನಾಯು ಸೆಳೆತವನ್ನು ತಡೆಯಲು ಸಹಾಯ ಮಾಡುತ್ತೆ. ಬಾಳೆಹಣ್ಣುಗಳು ಹಠಾತ್ ಸೆಳೆತದಿಂದ ಪರಿಹಾರವನ್ನು ನೀಡುತ್ತವೆ ಅಂತ ಹೇಳಲಾಗಿದ್ರೂ ಇದನ್ನು ಸಂಪೂರ್ಣವಾಗಿ ದೃಢೀಕರಿಸಲು ಹೆಚ್ಚಿನ ಸಂಶೋಧನೆ ಅಗತ್ಯವಿದೆ. ಅದೇನೇ ಆದರೂ ಬಾಳೆಹಣ್ಣು ಆರೋಗ್ಯಕ್ಕೆ ಪ್ರಯೋಜನಕಾರಿ ಅನ್ನೋದನ್ನು ವೈದ್ಯರುಗಳೇ ಶಿಫಾರಸು ಮಾಡ್ತಾರೆ. ವ್ಯಾಯಾಮಕ್ಕೂ ಮೊದಲು ಅಥವಾ ನಂತರ ಬಾಳೆಹಣ್ಣು ಸೇವನೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಹೀಗಾಗಿ ಫಿಟ್ನೆಸ್ ಕಡೆ ಹೆಚ್ಚು ಗಮನ ಕೊಡುವವರು, ನಿಯಮಿತವಾಗಿ ವ್ಯಾಯಾಮ ಮಾಡುವವರು ನಿಯಮಿತವಾಗಿ ಬಾಳೆಹಣ್ಣನ್ನು ಕೂಡ ಸೇವಿಸೋದು ಉತ್ತಮವಾಗಿದೆ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.